ಅದು ಸಿಲಿಕಾನ್ ಸಿಟಿ ಬೆಂಗಳೂರಿನ ಪ್ರಮುಖ ಏರಿಯಾ, ಮುಖ್ಯ ರಸ್ತೆ. ಪ್ರತಿನಿತ್ಯವೂ ಕೂಡ ಸಾವಿರಾರು ಜನ ಓಡಾಡುವಂತಹ ಜಾಗ. ಅದೇ ಜಾಗದಲ್ಲಿಯೇ ಹಗಲೊತ್ತೆ ಜನ ಓಡಾಡೋದಕ್ಕೆ ಹೆದರಬೇಕಾದಂತಹ ಪರಿಸ್ಥಿತಿ. ಜೀವವನ್ನು ಅಂಗೈಯಲ್ಲಿಟ್ಕೊಂಡು ಓಡಾಡಬೇಕಾದಂತಹ ಪರಿಸ್ಥಿತಿ. ಯಾವುದಾ ಏರಿಯಾ, ಅಲ್ಲಿರುವಂತಹ ಸಮಸ್ಯೆ ಆದರೂ ಏನು ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಫ್ಲೈಓವರ್ನಿಂದ ನೇತಾಡ್ತಿದೆ ಕಬ್ಬಿಣದ ಹೋರ್ಡಿಂಗ್ಸ್ ಕಂಬಿ. ಬೀಳುವ ಸ್ಥಿತಿಯಲ್ಲಿ ಕಂಬಿ, ವಾಹನ ಸವಾರರಿಗೆ ಆತಂಕ. ಪಾದಾಚಾರಿಗಳು ಬೈಕ್ ಸವಾರರ ಮೇಲೆ ಬಿದ್ರೆ ಜೀವಕ್ಕೆ ಕುತ್ತು. ಒಮ್ಮೆ ಈ ದೃಶ್ಯ ನೋಡಿ. ಫ್ಲೈಓವರ್ ಮೇಲಿಂದ ನೇತಾಡ್ತಿರೋ ಕಬ್ಬಿಣದ ಹೋರ್ಡಿಂಗ್ಸ್ ಕಂಬಿ, ಅದರ ಕೆಳಗಡೆನೆ ಓಡಾಡ್ತಿರುವ ವಾಹನ ಸವಾರರು. ಇದು HSR ಲೇಔಟ್ನ 14ನೇ ಮುಖ್ಯ ರಸ್ತೆಯ ಚಿತ್ರಣ. ಯಾವ ಕ್ಷಣದಲ್ಲಾದರೂ ಈ ಅಪಾಯಕಾರಿ ಕಬ್ಬಿಣದ ಕಂಬಿ ಬೀಳಬಹುದು. ಇದನ್ನು ನೋಡಿದ ವಾಹನ ಸವಾರರು ಆತಂಕದಿಂದಲೇ ಸಂಚರಿಸುತ್ತಿದ್ದಾರೆ. ಈ ಫ್ಲೇವರ್ಗಳ ಮೇಲೆ ಈ ರೀತಿ ಎಲ್ಲ ಬ್ಯಾನರ್ಗಳು ಹಾಕೋದಕ್ಕೆ ಫ್ರೇಮ್ಗಳು ಹಾಕ್ತಾರಲ್ಲ, ಅದನ್ನ BBMP ಅವರು ರದ್ದುಗೊಳಿಸಬೇಕು. ಅದನ್ನ ಮೇನ್ ಏಕೆಂದ್ರೆ ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ. ಈಗ ಮೆಟ್ರೋಗಳು ಬಿದ್ದೆ ಎಷ್ಟೋ ಜನ ಹೋಗಿದೆ ಅನ್ನೋದು ಆ ವೈಟ್ ಫೀಲ್ಡ್ ಅಲ್ಲಿ ಅದೆಲ್ಲ ಗೊತ್ತಿರೋ ವಿಷಯ ಜನಕ್ಕೆ. ಅದರಿಂದ ಇದು ಅಕಸ್ಮಿತವಾಗಿ ಬೀಳ್ಬೋದು. ಇವು ಯಾವ ರೀತಿ ಅದನ್ನ ವೆಲ್ಡಿಂಗ್ ಮಾಡಿರ್ತಾರ ಯಾರಿಗೂ ಗೊತ್ತಿರಲ್ಲ. ಅದು ಆ ತೊಂದರೆ ತಪ್ಪಿಸ್ಬೇಕಂದ್ರೆ ಫ್ಲೇವರ್ಗಳ ಮೇಲೆ ಎಲ್ಲೇ ಫ್ಲೇವರ್ಗಳಾಗಿರಲಿ, ಇಲ್ಲೇ ಅಂತಲ್ಲ ಎಲ್ಲ ಫ್ಲೇವರ್ಗಳ ಮೇಲೇನು ಈ ಫ್ರೇಮ್ಗಳು ಬ್ಯಾನರ್ಗಳು ಹಾಕೋದನ್ನ BBMP ಅವರು ರದ್ದುಗೊಳಿಸಬೇಕು. ಮೇಯ್ನ್ ಅದು. ನಾವು ಬೇರೆ ಅಲ್ಲ, ಪ್ಯಾಸೆಂಜರ್ ಬೇರೆ ಅಲ್ಲ. ಮೇಲಿಂದ ಬಿದ್ದಾಗ ಎಲ್ರಿಗೂ ಪ್ರಾಣ ಅನ್ನೋದೇ ಮುಖ್ಯ ಅಲ್ವಾ, ಡೇಂಜರ್. ಇವೆಲ್ಲ ಫಸ್ಟ್ ಕ್ಲಿಯರ್ ಮಾಡಬೇಕು. ಅವಾಗ್ಲೂ ಹಿಂಗೆ ನೇತಾಡ್ತಾ ಇದ್ದಾಗ ಯಾರ ಮೇಲೆ ಬೀಳುತ್ತೆ ಅಂತ ಗೊತ್ತಿಲ್ಲ, ಸ್ಕೂಟರ್ ಮೇಲೆ ಬೀಳುತ್ತೆ ಅಂತ ಗೊತ್ತಿಲ್ಲ, ಆಟೋದವ್ರ ಮೇಲೆ ಬೀಳುತ್ತೆ ಅಂತ ಗೊತ್ತಿಲ್ಲ, ತಿರ್ಗಾಡ್ತಾರ ಮೇಲೆ ಬೀಳುತ್ತೆ ಅಂತ ಗೊತ್ತಿಲ್ಲ. ಫಸ್ಟ್ ಅದು ಕೇರ್ಫುಲ್ ಆಗಿ ಕ್ಲಿಯರ್ ಮಾಡೋದು ಒಳ್ಳೇದು. BTM ಲೇಔಟ್ ಕೇಂದ್ರೀಯ ಸದನದಿಂದ HSR ಲೇಔಟ್ ಅಗರ ಕಡೆಯಿಂದ ಹೋಗುವ ವಾಹನ ಸವಾರರು ಇದೇ ರಸ್ತೆಯಲ್ಲಿಯೇ ಸಂಚರಿಸುತ್ತಾರೆ. ಮಕ್ಕಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡಲು ಬೆಳಗ್ಗೆ ಸಮಯದಲ್ಲಿ ಮುಖ್ಯ ರಸ್ತೆಯಲ್ಲಿಯೇ ವಾಕಿಂಗ್ ಮಾಡೋರು, ರೋಡ್ ಕ್ರಾಸ್ ಮಾಡುವ ಪಾದಾಚಾರಿಗಳಿಗೆ ಇದು ಡೇಂಜರಸ್ ಆಗಿ ಪರಿಣಮಿಸಿದೆ. ಅಮಾಯಕ ಜನರ ಜೀವದ ಮೇಲೆ GBA ಚೆಲ್ಲಾಟ ಆಡ್ತಾ ಇದೆ. ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಫ್ಲೆಕ್ಸ್ ಅಳವಡಿಕೆಗೆ ಹಾಕಿದಂತಹ ಕಬ್ಬಿಣದ ಕಂಬಿಗಳೇನಿದೆ ಅದು ಕೆಳಗೆ ಬೀಳುವಂತಹ ಸ್ಥಿತಿಗೆ ತಲುಪಿದೆ. ತುಂಬ ನೇತಾಡ್ತಾ ಇದೆ. ಕೆಳಭಾಗದಲ್ಲಿ ಟೂ ವೀಲರ್ಗಳು, ಆಟೋಗಳು, ಕಾರುಗಳು ಸಂಚಾರವನ್ನು ಮಾಡ್ತಾ ಇರುತ್ತೆ. ಆದರೆ ಯಾವ ಕ್ಷಣದಲ್ಲಿ ಹೇಗೆ ಯಾರ ತಲೆ ಮೇಲೆ ಬೀಳುತ್ತೆ ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ. ತುಂಬ ಡೇಂಜರಸ್ ಆಗಿ ಕಾಣಿಸ್ತಾ ಇದೆ. ಸುಮಾರು ದಿನಗಳಿಂದಲೂ ಕೂಡ ಈ ಕಬ್ಬಿಣದ ಕಂಬಿ ನೇತಾಡ್ತಾ ಇದೆ. ನೋಡಿ ದೃಶ್ಯಗಳಲ್ಲಿ ಕೆಳಭಾಗದಲ್ಲಿ ಈಗ ಟೂ ವೀಲರ್ ಅವರು ನಿಂತಿದ್ದಾರೆ. ಅದು ಹೆಲ್ಮೆಟ್ ಕೂಡ ಅಷ್ಟೊಂದು ಗುಣಮಟ್ಟದ್ದು ಅಲ್ಲ. ನೇರವಾಗಿ ತಲೆ ಮೇಲೆ ಬಿದ್ದರೆ ಜೀವಕ್ಕೆ ಹಾನಿಯಾಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಸೊ ಇದೇ ರಸ್ತೆ ಮೂಲಕವಾಗಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳ ಸಂಚಾರ ಆಗುತ್ತೆ. ಇದು ಬೆಳ್ಳಂದೂರು, ಆಗರ ಮತ್ತು HSR ಲೇಔಟ್ನಿಂದ BTM ಲೇಔಟು ಕೇಂದ್ರೀಯ ಸದನ ಕಡೆ ಹೋಗುವಂತಹ ರಸ್ತೆ. ಜೊತೆಗೆ ಇದು BTM ಲೇಔಟಿಂದ ಮತ್ತು ಕೇಂದ್ರೀಯ ಸದನದಿಂದ ಬೇರೆ ಬೇರೆ ಭಾಗಗಳಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ. ಆದರೆ ಇಂತಹ ರಸ್ತೆಯಲ್ಲಿ ಇಲ್ಲಿ ಸೇಫ್ಟಿ ಅನ್ನುವಂಥದ್ದೇ ಇಲ್ಲ. ಎಲ್ಲಂದ್ರಲ್ಲೇ ಈ ರೀತಿಯಾಗಿ ಫ್ಲೆಕ್ಸ್ಗಳನ್ನು ಮತ್ತು ಬ್ಯಾನರ್ಗಳನ್ನು ಅಳವಡಿಕೆಗೆ ಈ ರೀತಿಯಾಗಿ ಒಂದು ಕಬ್ಬಿಣದ ಕಂಬಿಗಳನ್ನು ಹಾಕಿ ಒಂದು ಸಿಸ್ಟಮನ್ನು ಮಾಡ್ಕೊಂಡಿರ್ತಾರೆ. ಆದರೆ ಅವುಗಳು ಎಷ್ಟರ ಮಟ್ಟಿಗೆ ಸೇಫ್ ಇದೆ ಅನ್ನುವಂಥದ್ದು ಕೂಡ ಪ್ರಶ್ನೆ. ಫ್ಲೆಕ್ಸ್ ಬ್ಯಾನರ್ ಅಳವಡಿಕೆಯ ವಿರುದ್ಧ GBA ಸಮರ ಸಾರಿದೆ. ಈ ನಡುವೆಯೂ ಹುಟ್ಟುಹಬ್ಬ, ಇತರೆ ಶುಭಾಶಯ ಕೋರುವ ಭಾವಚಿತ್ರಗಳನ್ನು ಅಳವಡಿಸಲು ಈ ಕಂಬಿಯನ್ನು ಬಳಸಿಕೊಳ್ತಿದ್ದಾರೆ. ಇದೇ ಫ್ಲೈಓವರ್ಗೆ ಕೇಬಲ್ಗಳನ್ನು ಎರ್ರಾಬಿರ್ರಿ ಎಳೆದಿದ್ದು ಜೋರು ಗಾಳಿ ಬಂದಾಗ ನೆಲಕ್ಕೆ ಅಪ್ಪಳಿಸ್ತಿವೆ. ಅದೇನೇ ಇರಲಿ, ಅಪಾಯಕಾರಿಯಾಗಿರುವ ಈ ಕಬ್ಬಿಣದ ಕಂಬಿಯನ್ನ ಸಂಬಂಧಪಟ್ಟ ಅಧಿಕಾರಿಗಳು ತೆರವು ಮಾಡಿ ಮುಂದಾಗಬಹುದಾದ ಅನಾಹುತಗಳನ್ನು ತಡೆಯಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.